ಇಂದಿನ ವಿಡಿಯೋದಲ್ಲಿ 2026ರ ಚೈತ್ರ ಮಾಸದಲ್ಲಿ ಬರುವ ಹನುಮ ಜಯಂತಿ ಅಥವಾ ಚೈತ್ರ ಹುಣ್ಣಿಮೆ ಅಥವಾ ದವನದ ಹುಣ್ಣಿಮೆಯು ಯಾವ ದಿನಾಂಕದಂದು ಬಂದಿದೆ, ಹನುಮ ಜಯಂತಿಯ ಮಹತ್ವ ಏನು, ಹನುಮ ಜಯಂತಿಯನ್ನು ಆಚರಿಸುವುದರಿಂದ ಸಿಗುವ ಶುಭ ಫಲಗಳೇನು, ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಸಮಾಪ್ತಿಗೊಳ್ಳುತ್ತದೆ, ಪೂಜಾ ಸಮಯ ಯಾವಾಗ, ಪೂಜಾ ವಿಧಾನ ಹೇಗೆ ಎಂಬ ಇತ್ಯಾದಿ ದವನದ ಹುಣ್ಣಿಮೆಯ ಬಗ್ಗೆ ವಿವರವಾಗಿ ತಿಳಿಯೋಣ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿವಸ ಸೂರ್ಯೋದಯದ ಸಮಯದಲ್ಲಿ ಹನುಮನ ಜನನವಾಗುತ್ತದೆ. ಹನುಮನ ತಂದೆ ಕೇಸರಿ, ತಾಯಿ ಅಂಜನಾದೇವಿ. ಹನುಮನು ಜನಿಸಿದ ಈ ಸುದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ. ದವನದ ಹುಣ್ಣಿಮೆಯು ಈ ವರ್ಷ ಅಂದರೆ 2026ರ ಏಪ್ರಿಲ್ 2ನೇ ತಾರೀಕು ಗುರುವಾರದ ದಿವಸ ಬಂದಿದೆ. ಹುಣ್ಣಿಮೆಯ ತಿಥಿಯು ಏಪ್ರಿಲ್ 1ನೇ ತಾರೀಕು ಬುಧವಾರದ ದಿವಸ ಬೆಳಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಗ್ಗೆ 7:41 ಸಮಾಪ್ತಿಗೊಳ್ಳುತ್ತದೆ. ಇಲ್ಲಿ ಹುಣ್ಣಿಮೆಯ ತಿಥಿಯು ಹೆಚ್ಚಿನ ಪ್ರಮಾಣದಲ್ಲಿ ಏಪ್ರಿಲ್ 1ನೇ ತಾರೀಕು ಇದ್ದರೂ ಸಹ ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಏಪ್ರಿಲ್ 2ನೇ ತಾರೀಕು ಗುರುವಾರದ ದಿವಸ ಚೈತ್ರ ಹುಣ್ಣಿಮೆಯನ್ನು ಆಚರಿಸಬೇಕಾಗುತ್ತದೆ. ಇನ್ನು ಪೂಜಾ ಸಮಯವನ್ನು ನೋಡುವುದಾದರೆ ಗುರುವಾರದ ದಿವಸ ರಾಹುಕಾಲವನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಆಂಜನೇಯ ಸ್ವಾಮಿಯು ಧೈರ್ಯ, ಶಕ್ತಿ, ಪರಾಕ್ರಮ ಮತ್ತು ನಮ್ರತೆಯ ಸ್ವರೂಪವಾಗಿದ್ದಾನೆ. ಹನುಮಂತ ದೇವರಿಗೆ ಇಷ್ಟವಾದ ಹನುಮ ಜಯಂತಿಯ ದಿವಸ ಭಕ್ತಾದಿಗಳು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರಗಳನ್ನು ಧರಿಸಬೇಕು. ಮನೆಯ ದೇವರ ಕೋಣೆಯನ್ನು ಶುಚಿಗೊಳಿಸಿ ಹನುಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ವಿಗ್ರಹಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು. ನಂತರ ಹನುಮಂತ ದೇವರಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ವೀಳ್ಯದೆಲೆಯ ಹಾರವನ್ನು ಹಾಕಿ ಧೂಪ ದೀಪಗಳನ್ನು ಬೆಳಗಬೇಕು. ನಂತರ ಹನುಮನಿಗೆ ಇಷ್ಟವಾದ ಲಾಡು ಮತ್ತು ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಆರತಿಯನ್ನು ಬೆಳಗಬೇಕು. ಹನುಮ ಜಯಂತಿಯ ದಿವಸ ಹನುಮಾನ್ ಚಾಲೀಸವನ್ನು ಪಠಣ ಮಾಡಬೇಕು. ಇದರಿಂದ ಅನೇಕ ಶುಭ ಫಲಗಳು ಲಭಿಸುತ್ತವೆ. ಆ ದಿನ ಉಪವಾಸವನ್ನು ಆಚರಿಸಿದರೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಆ ದಿನ ಮನೆಯಲ್ಲಿ ಹನುಮದೇವರ ಪೂಜೆಯನ್ನು ಆಚರಿಸಿ ನಂತರ ಸಮೀಪದ ಮಾರುತಿ ದೇವಸ್ಥಾನಕ್ಕೆ ತೆರಳಿ ವಡೆಹಾರ ಅಥವಾ ವೀಳ್ಯದೆಲೆ ಹಾರವನ್ನು ಹಾಕಿ ತಮ್ಮ ಕಷ್ಟಗಳೆಲ್ಲ ಕಳೆದು ಶುಭ ದಿನಗಳು ಬರಲಿ ಎಂದು ಕೇಳಿಕೊಳ್ಳಬೇಕು. ಆ ದಿನ ಅನ್ನ, ವಸ್ತ್ರ, ಧನ ಧಾನ್ಯಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು. ಶ್ರೀ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಶನಿ ದೋಷಗಳು ನಿವಾರಣೆ ಆಗುತ್ತವೆ, ಮಾಟ ಮಂತ್ರಗಳ ದೋಷಗಳು ನಿವಾರಣೆ ಆಗುತ್ತವೆ ಎಂಬ ನಂಬಿಕೆ ಇದೆ. ಹನುಮ ಜಯಂತಿಯ ದಿವಸ ಹನುಮನ ದೇಗುಲಗಳಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿದರೆ ಭಕ್ತರ ಎಲ್ಲ ಕಷ್ಟಗಳು, ದೋಷಗಳು ನಿವಾರಣೆ ಆಗುತ್ತವೆ. ಹೀಗೆ ಹನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ಹನುಮ ಜಯಂತಿಯ ದಿವಸ ಹನುಮದೇವರ ಪೂಜೆಯನ್ನು ಮಾಡಿ ಹನುಮನ ಶುಭಾಶೀರ್ವಾದವನ್ನು ಪಡೆಯಿರಿ ಮತ್ತು ಅನೇಕ ಶುಭ ಫಲಗಳನ್ನು ಪಡೆಯಿರಿ. ನೀವು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಜೈ ಆಂಜನೇಯ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಲು ಮರೆಯದಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.